ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಶ್ರೀಮತೆ ಹಯಗ್ರೀವಾಯ ನಮಃ. ತಾವೆಲ್ಲರೂ ದರ್ಶನ ಮಾಡ್ತಾ ಇರುವಂತಹ ಒಂದು ಸುಂದರವಾದ ಮೂರ್ತಿ ಶ್ರೀ ಲಕ್ಷ್ಮೀ ಹಯಗ್ರೀವ ಮೂರ್ತಿ. ಲಕ್ಷ್ಮೀ ಹಯಗ್ರೀವ ಮೂರ್ತಿ ಅಂತ ಕೇಳಿದ್ರೆ ಇವನನ್ನು ತುರಗವದನ ಮೂರ್ತಿ ಅಂತ ಕರೀತಾರೆ. ತುರಗವದನ ಅಂದರೆ ಕುದುರೆ ಮುಖ, ತುರಗ ಅಂದರೆ ಕುದುರೆ, ಮುಖ ಅಂದರೆ ಮುಖವನ್ನು ಕುದುರೆಯಾಗಿ ಉಳ್ಳವನು. ಹಯಗ್ರೀವ ಅಂದ್ರೂ ಅಷ್ಟೇ. ಹಯಹ ಅಂದರೆ ಸಂಸ್ಕೃತದಲ್ಲಿ ಕುದುರೆ, ಗ್ರೀವ ಅಂದರೆ ಕತ್ತು, ಅಂದರೆ ಹಯಗ್ರೀವ ಅಂದರೆ ಕುದುರೆಯ ಕತ್ತನ್ನು ಹೊಂದಿರುವವನು. ಸಾಕ್ಷಾತ್ ಭಗವಂತ ವೇದಗಳನ್ನು ಉಪಾಸನೆಯನ್ನು ಮಾಡಿ ವೇದಗಳನ್ನು ರಕ್ಷಿಸಿ ಆ ವೇದಗಳನ್ನು ಉಪದೇಶ ಮಾಡಿದ ಕುದುರೆಯ ಮುಖದಲ್ಲಿ ಎನ್ನುವುದು ಪುರಾಣಗಳಲ್ಲಿ ಬರುವಂತಹ ಒಂದು ರೂಪ. ಸಾಕ್ಷಾತ್ ಅನಿರುದ್ಧ ಮೂರ್ತಿ ಕ್ಷೀರಾಬ್ಧಿಯಲ್ಲಿದ್ದು ಹಯಗ್ರೀವ ಅವತಾರವನ್ನು ತೆಗೆದು ಮಧುಕೈಟಭರನ್ನು ಸಂಹಾರ ಮಾಡಿದಂತಹ ಮೂರ್ತಿ, ವೇದಗಳನ್ನು ಉದ್ಧಾರ ಮಾಡಿದಂತಹ ಮೂರ್ತಿ. ಅದಕ್ಕೆ ಹೇಳುವಾಗ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್ ಅಂತ ಯಾರು ಹಯಗ್ರೀವ 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 ಅಂತ 3 ಬಾರಿ ಹೇಳ್ತಾರೋ ಅವರಿಗೆ ಗಂಗಾ ನದಿಯ ಪ್ರವಾಹ ಹೇಗೆ ಓಡ್ತದೋ, ಗಂಗೆಯ ಪ್ರವಾಹ ಎಷ್ಟು ಜೋರಾಗಿದೆಯೋ ಹಾಗೆ ವಾಕ್ ಅಂದರೆ ಸರಸ್ವತೀ ದೇವಿ ಅವನ ಬಾಯಲ್ಲಿ ಬರ್ತಾಳೆ ಅನ್ನೋದು ಆ ಮಂತ್ರದ ಸ್ತೋತ್ರದ ಒಂದು ಭಾವ. ಅಂತಹ ಹಯಗ್ರೀವ ಮೂರ್ತಿ ಪರಕಾಲ ಮಠದಲ್ಲಿ ವಿರಾಜಮಾನರಾಗಿದ್ದಾರೆ. ಸಾಕ್ಷಾತ್ ಭಗವದ್ ಭಾಷ್ಯಕಾರರಿಗೆ ಸರಸ್ವತಿನೇ ಕೊಟ್ಟಂತಹ ವಿಗ್ರಹ ಇರುವುದು ಪರಕಾಲ ಮಠದಲ್ಲಿ. ಆ ಪರಕಾಲ ಮಠದ ಶಿಷ್ಯ ವರ್ಗದಲ್ಲಿ ಸೇರಿದಂತಹ ನಮ್ಮ ಶ್ರೀ ಪುರುಷೋತ್ತಮಾಚಾರಿ ಇಲ್ಲಿದ್ದಾರೆ. ಸಾಕ್ಷಾತ್ ಶ್ರೀ ಪುರುಷೋತ್ತಮಾಚಾರ್ಯವರು ತೋರಿಸು ಪರವಾಗಿಲ್ಲ, ಅವರ ಪುರುಷೋತ್ತಮಾಚಾರ್ಯವರ ಮುಖವನ್ನು. ಈ ಪುರುಷೋತ್ತಮಾಚಾರ್ಯವರು ಪರಕಾಲ ಮಠದ ಭಕ್ತಗಣದಲ್ಲಿ ಅವರು ಅತ್ಯಂತ ಭಕ್ತಿಭಾವ ಉಳ್ಳವರು. ಅವರು ಉಪಾಸನೆಗಾಗಿ ಶ್ರೀ ಹಯಗ್ರೀವ ದೇವರನ್ನು ಮಾಡಿಸ್ಕೋಬೇಕು ಅಂತ ಹೇಳಿ ಪರಕಾಲ ಮಠದಲ್ಲಿ ಹೇಗೆ ವಿಜಯ ಮಾಡಿಸಿದಾರೋ ಅದೇ ರೀತಿಯಲ್ಲಿ ವಿಜಯ ಮಾಡಿಸ್ಕೋಬೇಕು ಅಂತ ಅವರು ಈ ಸಂಕಲ್ಪವನ್ನು ಮಾಡಿದ್ರು. ಹೀಗಾಗಿ ಈ ಒಂದು ಸಂಕಲ್ಪದ ಪ್ರಕಾರ ಯತಿರಾಜ ದಾಸರ್ ಅವರ ನೇತೃತ್ವದಲ್ಲಿ ಈ ಒಂದು ವಿಗ್ರಹದ ಶಿಲ್ಪದ ಒಂದು ಲಕ್ಷಣಗಳು ಸೇರಿ ಈ ವಿಗ್ರಹ ಆಗಿದೆ. ಇದನ್ನು ದೊಡ್ಡ ಸ್ಥಪತಿಗಳು ಮಾಡಿದ್ದಾರೆ. ಲಕ್ಷ್ಮೀ ಹಯಗ್ರೀವ ಅಲ್ಲಿ ಏನು ವೇದಾಂತ ದೇಶಿಕ ಸ್ವಾಮಿಗಳು ತಮ್ಮ ಹಯಗ್ರೀವ ಸ್ತೋತ್ರದಲ್ಲಿ ವರ್ಣಿಸಿದಾರೋ ಅದೇ ರೀತಿಯಾದ ಭಾವದಲ್ಲಿ ಹಯಗ್ರೀವನನ್ನು ವರ್ಣಿಸಲಾಗಿದೆ. ಇಲ್ಲಿ ಹೇಷ ಹಲಹಲಹ ಅಂತಾರೆ, ಕುದುರೆ ಕೆನೆಯುವಂತಹ ಶಬ್ದ ಕೂಡ ಕೇಳಿಸುತ್ತೆ ಅವರ ಹಯಗ್ರೀವ ದೇವರಲ್ಲಿ ಅಂತ ನೀವು ನೋಡಬಹುದು. ಈ ಹಯಗ್ರೀವ ಸ್ವಾಮಿಯ ಬಾಯಿಯೂ ಕೂಡ ಹಲ್ಲುಗಳಿಂದ ಕೂಡಿದ, ಕೆಳಗಡೆ ನೋಡಿದ್ರೆ ಆಶ್ಚರ್ಯಪಡ್ತೀರಿ. ಹೇಷ ಹಲಹಲಹ ಅಂತ ಅದು ಬಾಯಿನ ಬಿಟ್ಕೊಂಡು ಕೆನಿತಾ ಇರೋ ಥರ ಕಾಣಿಸುತ್ತೆ. ಯಾಕಂದರೆ ವೇದವನ್ನು ಉಪದೇಶ ಮಾಡಿದ್ದೇ ಆ ಕೆನೆತದ ಶಬ್ದದಲ್ಲಿ. ಹಾಗೆ ಸಾಕ್ಷಾತ್ ದೇವಿ ಮಹಾಲಕ್ಷ್ಮಿ ಕೂಡ ಹಯಗ್ರೀವನ ಪಕ್ಕದಲ್ಲಿ ತೊಡೆಯ ಮೇಲೆ ಕುಳಿತಿದ್ದಾಳೆ. ಸ್ತೋತ್ರದಲ್ಲಿ ವೇದಾಂತ ದೇಶಿಕರು ಹೇಳ್ತಾರೆ, ವ್ಯಾಖ್ಯಾಮುದ್ರಾಂ ಕರಸರಸಿಜೈಹಿ ಪುಸ್ತಕಂ ಶಂಖಚಕ್ರೆ. ನೋಡಿ ಅಲ್ಲಿ ವ್ಯಾಖ್ಯಾಮುದ್ರೆನ ಕೈಲಿ ಇಟ್ಕೊಂಡಿದ್ದಾರೆ. ಪುಸ್ತಕ ಇದೆ, ಶಂಖಚಕ್ರಗಳಿದೆ. ವ್ಯಾಖ್ಯಾಮುದ್ರಾಂ ಕರಸರಸಿಜೈಹಿ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀ ಅಂಶುಹೇ ಪ್ಲಾವಜನ್ಮಾಂ ಆವಿರ್ಭೂಯಾತ್ ಅನಘಮಹಿಮಾ ಮಾನಸೇ ವಾಗಧೀಶಃ. ಮನಸ್ಸಿನಲ್ಲಿ ಆ ವಾಕ್ಗೆ ಅಧಿಪತಿಯಾದಂತಹ ವಾಗ್ವಾಚಂ ಅಂತ ದೇವೀಂ ವಾಚಮಜನಯಂತ ದೇವಾ ಅಂತ ಯಾವ ಮಾತುಗಳು ನಮಗೆ ಬರ್ತದೋ, ಯಾವ ಮಾತುಗಳು ಶಬ್ದದ ಸ್ವರೂಪದಲ್ಲಿದೆಯೋ, ಯಾವ ಮಾತುಗಳನ್ನು ವೇದಗಳು ಅಂತ ಕರೀತಾರೋ ಅವೆಲ್ಲ ಬಂದಿರೋದು ಇಂತಹ ಹಯಗ್ರೀವ ದೇವರಿಂದ ಅಂತ. ಇಂತಹ ಮೂರ್ತಿಯಲ್ಲಿ ವಿಶೇಷ ಏನು ಅಂದರೆ ಹಯಗ್ರೀವ ದೇವರನ್ನ, ಲಕ್ಷ್ಮೀ ಹಯಗ್ರೀವ ದೇವರನ್ನ ಪಂಚಲೋಹದಲ್ಲಿ ಮಾಡಲಾಗಿದೆ. ಆದರೆ ಉಳಿದಂತೆ ಆ ಪ್ರಭೆ, ಆ ದಿವ್ಯ ಪಂಚ ಹೆಡೆಯ ಸರ್ಪ ಅದನ್ನು ಮತ್ತು ಪೀಠ ಅದನ್ನು ಸಿಂಹಪೀಠ, ಗರುಡ ಪೀಠ ಅಂತ ಕರಿತೀವಿ. ಕೆಳಗಡೆ ಸಿಂಹದ ಪಾದಗಳು ಏನು ಅಂದರೆ
4 ಪಾದಗಳಿರ್ತವೆ ಅಂತ ಪರಮಾತ್ಮನ ಒಂದು ಸಿಂಹಾಸನಕ್ಕೆ. ಅದರಲ್ಲಿ ಧರ್ಮ, ಜ್ಞಾನ, ವೈರಾಗ್ಯ ಮತ್ತು ಐಶ್ವರ್ಯ ಪೀಠಪಾದಗಳು 4 ಅಂತ ಬರ್ತದೆ. ಅದರಲ್ಲಿ ಅನೈಶ್ವರ್ಯ, ಅಧರ್ಮ, ಅವೈರಾಗ್ಯ, ಅಜ್ಞಾನ ಇದೆಲ್ಲ ಬರ್ತದೆ. ಆ ರೀತಿಯಾಗಿರುವಂತಹ ಆಧಾರ ಶಕ್ತಿ ಪೀಠದ ಮೇಲೆ ದೇವರು ಕುಳಿತಿದ್ದಾರೆ. ಇದು ವಿಶೇಷ ಏನು ಅಂದರೆ ಈ ಪೀಠವನ್ನು ಬೇರ್ಪಡಿಸ್ಬೋದು. ಹಿಂದುಗಡೆ ಇರುವಂತಹ ಫಣಾಮಂಡಲ ಅಂದರೆ ಸರ್ಪಪ್ರಭೆಯನ್ನು, ಫಣಾಮಂಡಲವನ್ನು ಬೇರ್ಪಡಿಸ್ಬೋದು, ಅದನ್ನು ಹಾಗೆ ತೆಗಿಬೋದು. ಫಣಾಮಂಡಲ ತುಂಬ ಸುಂದರವಾಗಿ ಮಾಡಿದ್ದಾರೆ. ಹಾಗೆಯೇ ಆ ಹಯಗ್ರೀವ ದೇವರನ್ನು ಪೀಠದಿಂದ ಕೆಳಗಡೆ ಇಳಿಸಿ ಅಭಿಷೇಕಕ್ಕೆ ಮಣಿ ಮಾಡ್ಕೋಬೋದು. ಹಾಗೆ ಒಂದು ನಿಮಿಷ ಹಾಗೆ ಬಿಡಿಸೋದು. ಹಾಗೆ ಗರುಡ ಪೀಠದ ಮೇಲೆ ಇಡ್ತಾರೆ. ಈಗ ಹಯಗ್ರೀವ ದೇವರನ್ನ ಪೀಠದಿಂದ ಮತ್ತೆ ಹಿಂದುಗಡೆಗೆ ತೆಗಿಬೋದು. ಅವರ ಅಭಿಷೇಕಕ್ಕೆ ಅವರನ್ನು ಸಿದ್ಧ ಮಾಡಬಹುದು. ಸೊ ಈ ಪೀಠ ಬೇರೆ ಆಗುತ್ತೆ. ಅಭಿಷೇಕವನ್ನು ದೇವರಿಗೆ ಪ್ರತ್ಯೇಕವಾಗಿ ಅಭಿಷೇಕವನ್ನು ಮಾಡಬಹುದು. ಆಮೇಲೆ ಆ ಪೀಠವನ್ನು ಮತ್ತೆ ಜೋಡಿಸ್ಕೋಬಹುದು. ಇನ್ನೊಂದು ವಿಶೇಷ ಏನು ಅಂದರೆ ಆ ಹಯಗ್ರೀವ ದೇವರನ್ನ ಆ ಮಹಾಲಕ್ಷ್ಮಿ ಎಷ್ಟು ಪ್ರೀತಿಯಿಂದ ಆಲಂಗಿಸಿದಾಳೆ ಅಂದರೆ ಹಿಂದುಗಡೆ ಕೈ ಕೂಡ ಕಾಣುತ್ತೆ. ಅದನ್ನು ಕೂಡ ನಾವು ನೋಡಬಹುದು. ಸಾಕ್ಷಾತ್ ಹಿಂದೆ ಮಹಾಲಕ್ಷ್ಮಿ ಆ ಕೈಯಲ್ಲಿ, ಪುಸ್ತಕದ ಹಿಂಭಾಗದಲ್ಲಿ ಬರೋ ಕೈಯಲ್ಲಿ ಹಯಗ್ರೀವನನ್ನು ಒತ್ತಾಸೆಯಾಗಿ ಇಟ್ಕೊಂಡಿದ್ದಾಳೆ, ಆಲಿಂಗೆ. ಹಾಗೆ ಪರಮಾತ್ಮ ಯಾಕೆಂದರೆ ಅಹಲ ಹಿಲ್ಲೇ ನಿರಯುಮೆನ್ರು ಅಲರ ಮೇಲ್ ಮಂಗೈ ಉರೆಮಾರ್ಬ ಅಂತ ಹೇಳಿರೋದ್ರಿಂದ ನಾವು ಲಕ್ಷ್ಮಿಯನ್ನು ಬಿಟ್ಟು ಯಾವಾಗಲೂ ಇರೋದಿಲ್ಲ ಪರಮಾತ್ಮ. ಅದರಲ್ಲಿ ಪರಮಾತ್ಮ ಹಯಗ್ರೀವ ಕುಳಿತಿರೋದನ್ನು ನೀವು ನೋಡ್ಬೋದು. ಒಂದು ಊರ್ಧ್ವಪದ್ಮ, ಇನ್ನೊಂದು ಅಧೋಪದ್ಮದ ಮೇಲೆ ಕುಳಿತಿದ್ದಾನೆ. ಸುಖಾಸನದಲ್ಲಿ ಅವನು ಕುಳಿತಿರುವಾಗ ಲಕ್ಷ್ಮಿ ಅಲ್ಲೇನೆ ಆನಂದವಾಗಿ ಕುಳಿತಿದ್ದಾಳೆ. ಇಂತಹ ಒಂದು ದಿವ್ಯ ಮಂಗಲ ವಿಗ್ರಹ ಇನ್ನೂ ಪ್ರತಿಷ್ಠೆ ಆಗಿಲ್ಲ. ಸಾಕ್ಷಾತ್ ಶ್ರೀ 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 ಶ್ರೀಮದ್ ಅಭಿನವ ವಾಗೀಶ ಬ್ರಹ್ಮತಂತ್ರ ಸ್ವತಂತ್ರ ಪರಕಾಲ ಮಹಾಸ್ವಾಮಿಗಳ ಕರಾರವಿಂದದಲ್ಲಿ ಇದು ಸ್ಪರ್ಶವಾದಾಗ ಇದಕ್ಕೆ ಒಂದು ಶಕ್ತಿ ಬರುತ್ತದೆ. ಯಾಕೆಂದರೆ ಅನೇಕ ಕಾಲದಲ್ಲಿ ಹಯಗ್ರೀವ ಮಂತ್ರವನ್ನು ಅವರು ಹೇಳಿದ್ದಾರೆ. ಹಾಗಾಗಿ ಪರಕಾಲ ಮಠದಲ್ಲಿ ಶ್ರೀ ಶ್ರೀ ಪರಕಾಲ ಸ್ವಾಮಿಗಳ ಒಂದು ದಿವ್ಯಮಂಗಲ ಹಸ್ತಸ್ಪರ್ಶವಾಗಲಿ ಅನ್ನೋದು ನಮ್ಮ ಅಭಿಪ್ರಾಯ. ಆಗುತ್ತೆ. ಪುರುಷೋತ್ತಮಾಚಾರಿಗೆ ಮಂಗಳಗಳು ಉಂಟಾಗಲಿ ಅಂತ ಯತಿರಾಜ ದಾಸರು ಗುರುಪೀಠದಿಂದ ಹಾರೈಸ್ತೀವಿ. ಸರ್ವದಾ ಅವರಿಗೆ ಶ್ರೀ ರಾಮಾನುಜರ, ಶ್ರೀ ವಿಜಯಲಕ್ಷ್ಮಿಯ, ಶ್ರೀ ಚಲುವನಾರಾಯಣನ, ಯದುಗಿರಿ ನಾಯಿಕ, ಕಲ್ಯಾಣ ನಾಯಿಕಿಯರ ಅನುಗ್ರಹಗಳಿರಲಿ, ಹಯಗ್ರೀವರ ಅನುಗ್ರಹ ಇರಲಿ. ವಾಚಸ್ಪತಿಂ ವಿಶ್ವಕರ್ಮಾಣ ಮೂತಯೇ ಮನೋಜು ಜಂವಾಗೆ ಅತ್ಯಾಹುವೇಮಾ ಅಂತ ವೇದಗಳು ಹೇಳುವ ಹಾಗೆ ವಾಚಸ್ಪತಿಯಾದಂತಹ, ಪರಮಾತ್ಮನಾದಂತಹ, ಪರಂಜ್ಯೋತಿಯಾದಂತಹ, ಪರಬ್ರಹ್ಮನಾದಂತಹ, ನಿಖಿಲ ವೇದಗಳಿಗೂ ಕಾರಣನಾದಂತಹ, ಯಾರ ಪರಮಾತ್ಮನ ಉಚ್ಛ್ವಾಸ ನಿಶ್ವಾಸಗಳು ವೇದಗಳಾಗಿದೆಯೋ ಅಂತಹ ಹಯಗ್ರೀವನ ಅನುಗ್ರಹ ಸಿಗಲಿ ಅಂತ ಅವರಿಗೆ ಮಂಗಳಗಳನ್ನು ಆಶಂಸನೆ ಮಾಡ್ತೀವಿ. ಶ್ರೀಮತೆ ಹಯಗ್ರೀವಾಯ ನಮಃ. ಓಂ ವಿಂ ವಿಜಯಲಕ್ಷ್ಮಿಯೈ ನಮಃ.